ಹಾಯ್ ಫ್ರೆಂಡ್ಸ್, ಆಶಾ ಹೊಂಗಿರಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಸ್ವಲ್ಪ ಮಾತಾಡಿಕೊಂಡು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಕೀರೆ ಬೀಜ ತೊಗೊಂಡು ಬಂದಿದ್ದೀನಿ. ಕೀರೆ ಬೀಜನೂ ಕೂಡ ಹಾಕಬೇಕು. ನೆಕ್ಸ್ಟ್ ಒಂದು ಹೇಳಿಬಿಡ್ತೀನಿ. ಇದು ಮಧ್ಯ ಇದೆಯಲ್ಲ, ಇದು ಗ್ರೋ ಬ್ಯಾಗ್ಸಲ್ಲಿ ಇದನ್ನು ನಾನು ಕಟ್ ಮಾಡಿಕೊಂಡು ಈ ರೀತಿಯಾಗಿ ತೊಗೊಂಡಿದ್ದೀನಿ. ಇದು ಸಪೋರ್ಟ್ಗೆ ಆ ಕಡೆ ಈ ಕಡೆ ಹೊರಟೋಗುತ್ತೆ ಅಂತ ಹೇಳಿ ಅದರ ಮಧ್ಯ ಹಾಗೆ ಬಿಟ್ಟಿದ್ದೀನಿ. ಇದು ಮಣ್ಣಿದೆ, ಈ ಮಣ್ಣನ್ನು ಇದಕ್ಕೆ ಹಾಕಬೇಕು. ಇದು ಟಬ್ಬಲ್ಲಿ ತುಂಬಿಸಿದ್ದೆ ಮೊದಲು, ಒಡೆದೋಗಿತ್ತು ಅಂತ ಹೇಳಿ. ಇದನ್ನು ಇವಾಗ ಈ ಮಣ್ಣನ್ನು ಇದಕ್ಕೆ ಶಿಫ್ಟ್ ಮಾಡಬೇಕು. ಸ್ವಲ್ಪ ಗೊಬ್ಬರ ಹಾಕಬೇಕು. ಗೊಬ್ಬರ ಸದ್ಯಕ್ಕಿಲ್ಲ, ಮಣ್ಣು ಹಾಕಿರ್ತೀನಿ, ಗೊಬ್ಬರ ತಂದಮೇಲೆ ಹಾಕೋಣ ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದೇನು ಅಂದರೆ, ಇದು ಕೊತ್ತಂಬರಿ ಸೊಪ್ಪು ಹೀಗೆ ಕಿತ್ಕೊಂಡು ಇಷ್ಟುದ್ದ ಬಂದಿದೆ. ತುದಿ ಕಿತ್ಕೊಳ್ತೀನಿ, ಸೈಡಲ್ಲಿ ಕಿತ್ಕೊತೀನಿ. ಹಂಗಾಗಿ ಇದು ಒಂಥರ ಗಿಡ ಟೈಪ್ ಆಗಿಬಿಟ್ಟಿದೆ. ನೋಡ್ತಾ ಇರ್ಬೋದು, ಗಿಡದ ಥರ ಆಗೋಗಿದೆ. ಇದು ಅಷ್ಟೇ, ಇದು ಗಿಡ ಥರನೇ ಆಗಿದೆ. ಒಂಥರ ಗಿಡ ಟೈಪ್ ಬಂದು ಹಾಗೆ ಸೊಪ್ಪು ಕಿತ್ಕೊಳ್ತಾ ಇದ್ದರೆ ಹಾಗೆ ಬರುತ್ತೆ. ಇದು ಹೂವು ಬಂದುಬಿಡುತ್ತೆ. ಹೂವು ಎಲ್ಲ ಕಿತ್ಕೊಂಡು ಸೊಪ್ಪನ್ನ ಯೂಸ್ ಮಾಡ್ಕೊಳ್ತಾ ಇದ್ದರೆ ಸ್ವಲ್ಪ ದಿನ, ಸುಮಾರು ದಿನ ಯೂಸ್ ಮಾಡಬಹುದು. ಸ್ವಲ್ಪನೇ ಆಗಿರೋದ್ರಿಂದ ಮಾಡ್ಬೋದು. ಈ ಡಬ್ಬು ಅಷ್ಟೇ ಒಡೆದೋಗ್ಬಿಟ್ಟಿತ್ತು. ಇದಕ್ಕೆ ಪಾಲಕ್ ಹಾಕಿದ್ದೀನಿ. ಸ್ವಲ್ಪ ಮರಳಿತ್ತಷ್ಟೇ, ಮರಳು ಮಾತ್ರ ಇಟ್ಬಿಟ್ಟು ಹಾಕಿದ್ದೀನಿ. ಇಲ್ಲಿಗೆ ಕೀರೆ ಬೀಜ ಇತ್ತು, ಅದನ್ನು ಹಾಕಿದ್ದೀನಿ. ಇದರಲ್ಲೆಲ್ಲ ನಾನು ಇದನ್ನಿಟ್ಟಿದ್ದೆ, ಚಪ್ರದ ಅವರೆಕಾಯಿ. ಇದು ಇಷ್ಟು ಬಂದಿದೆ ನೋಡಿ. ಇದೆಲ್ಲ ಹೂ ಬಿಡ್ತಾ ಇದೆ ಹೊಸದಾಗಿ. ನೋಡಿದರೆ ಒಂಥರ ಖುಷಿ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಏನಕ್ಕೆ ಇದೊಂದು ಹೇಳಿಬಿಡ್ತೀನಿ. ಇದು ಮೆಂತ್ಯ ಹಾಕಿದ್ದೆ, ಮೆಂತ್ಯ ಬಂದಿದೆ. ಮಧ್ಯ ಪಾಲಕ್ ಒಂದೆರಡು ಬಂದುಬಿಟ್ಟಿದೆ, ತೆಗ್ದಿಲ್ಲ. ನೆಕ್ಸ್ಟು ಸಬ್ಸಿಗೆ ಸೊಪ್ಪು ಅಷ್ಟೇ ಕಿತ್ಕೊಳ್ತಾ ಇರ್ತೀನಿ. ಒಂದು ಗಿಡ ಮಾತ್ರ ಬಿಡ್ತೀನಿ, ಫುಲ್ಲು ದೊಡ್ಡದಾಗಿ ಅದು ಬೀಜ ಆಗುತ್ತೆ. ಅದೇ ಬೀಜನ ಅದೇ ಟಬ್ಬಿಗೆ ಹಾಕ್ತಾ ಇರ್ತೀನಿ ನಾನು. ಆ್ಯಕ್ಚುಲಿ ಅದು ಆ್ಯಪಲ್ ಗಿಡ, ಕೆಳಗಡೆ ಏನೂ ಇಲ್ಲದೆ ಇರೋದ್ರಿಂದ ಅದೊಂದು ಸ್ವಲ್ಪ ಬೆಳ್ಕೊಳ್ಳೋದಷ್ಟೇ. ಇವತ್ತು ಯಾವ್ಯಾವುದು ಖಾಲಿ ಗ್ರೋ ಬ್ಯಾಗ್ಸ್ ಇದೆ ಅದಕ್ಕೆಲ್ಲ ಒಂದು ಸ್ವಲ್ಪ ಸೀಡ್ಸ್ ಹಾಕೋಣ ಅಂತ ಹೇಳಿ ಬಂದಿದ್ದೀನಿ. ಆ್ಯಕ್ಚುಲಿ ಜನವರಿಲಿ ಕೀರೆ ಬೀಜ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇಲ್ಲೊಂದು ಸ್ವಲ್ಪ ಚಪ್ರದ ಅವರೆಕಾಯಿ ಬಿಟ್ಟಿದೆ. ನನಗಂತೂ ತುಂಬ ಖುಷಿ ಆಯಿತು. ನಿಮ್ಗೇನು ಅನಿಸುತ್ತೆ ಈ ಥರ ಪಾಟಲ್ಲೆಲ್ಲ ಬೆಳ್ಕೊಳ್ಳೋದು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಎಷ್ಟೊಂದು ಬಿಟ್ಟಿದೆ, ಇಲ್ಲೂ ಬಿಟ್ಟಿದೆ, ಇಲ್ಲಿ ಹೂ ಬಿಡ್ತಾ ಇದೆ, ಇಲ್ಲೆಲ್ಲ ಸಣ್ಣದಿದೆ. ಇದು ಅವರೆಕಾಳಿನ ಜೊತೆ ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಬಸ್ಸಾರು. ಹೆಂಗೋ ಬೇಕೋ ಹಂಗೆಲ್ಲ ಹಬ್ಕೊಂಡಿದೆ. ನೋಡಿ ಇದು ಈ ಥರ ಇದೆ. ಇಲ್ಲೆಲ್ಲ ಬಿಟ್ಟಿದೆ. ಇದ್ರ ಜೊತೆಗೆ ಹಾಗಲಕಾಯಿ ಬಳ್ಳಿ ಕೂಡ ಹಬ್ಕೊಂಡಿದೆ. ಇವತ್ತು ನಾನೇನು ಹೇಳ್ತೀನಿ ಅಂದರೆ, ಯಾಕೆ ನಾನು ಈ ರೀತಿ ಚಿಕ್ಕ ಪಾಟಲ್ಲೆಲ್ಲ ಬೆಳ್ಕೊತಾ ಇದ್ದೀನಿ ಅಂತ ಅಂದರೆ, ಈ ಸೊಪ್ಪನ್ನು ಮಾರ್ಕೆಟಲ್ಲಿ ತೊಗೋತಾರಲ್ಲ ಲೇಡೀಸು, ಬುಟ್ಟಿಲಿ ಹೊತ್ಕೊಂಡು ರೋಡಲ್ಲೆಲ್ಲ ಬಂದು ಮನೆ ಹತ್ರಕ್ಕೆ ಬಂದು ಸೊಪ್ಪು ಕೊಡ್ತಾರೆ ನೋಡಿ. ನಿಜವಾಗ್ಲೂ ಅವರು ತುಂಬ ಕಷ್ಟಪಟ್ಟು ಎತ್ಕೊಂಡು ಬರ್ತಾರೆ. ಹೌದು, ಕಷ್ಟಪಟ್ಟು ಎತ್ಕೊಂಡು ಬರ್ತಾರೆ, ಇಲ್ಲ ಅಂತಲ್ಲ. ಅವರು ಬೇರೆಯವ್ರಿಗೆ ಕೊಡೋವಾಗ ನಮ್ಗಳಿಗೆ ನಾವು ತೊಗೊಳ್ಳೋವಾಗ ಇವ್ರು ತೊಗೊಳ್ತಾರೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡಿರಲ್ಲ. ಅವರು ಬರೀ ಸೇಲ್ ಆದರೆ ಸಾಕು ಅಂತ ಮಾತ್ರ ಇಟ್ಕೊಂಡಿರ್ತಾರೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಅದನ್ನು ನಾನು ಕಣ್ಣಲ್ಲೇ ನೋಡಿಬಿಟ್ಟಿದ್ದೀನಿ. ಮಾರ್ಕೆಟಿಂದ ಸೊಪ್ಪು ತೊಗೊಂಡು ಡೈರೆಕ್ಟು ಒಂದು ಮಳೆ ಹೂದು ನಿಂತಿತ್ತಲ್ಲ ನೀರು ಕೆರೆ ರೋಡಲ್ಲಿ, ಆ ರೋಡಲ್ಲಿ ಬೇರನ್ನ ಹಜ್ಬಿಟ್ಟು ಸೊಪ್ಪನ್ನು ಕಟ್ಟನ್ನೇ ಹಜ್ಬಿಟ್ಟು ತೊಳೆದು ಪುನಃ ಬುಟ್ಟಿಗೆ ತುಂಬಿಸ್ಕೊಂಡು ಅದೇ ನೀರನ್ನು ಮೇಲ್ಗಡೆ ಮಂಕರಿಗೆಲ್ಲ ಚುಮ್ಕಿಸ್ಬಿಟ್ಟು ಮೇಲೆ ಬಟ್ಟೆ ಹಾಕ್ಕೊಂಡು ಒಣಗೋಗುತ್ತೆ ಅಂತ ಹೇಳಿ ತಗೊಬಂದು ಕೊಡ್ತಾರೆ. ನಿಜಕ್ಕೂ ಅದನ್ನು ನೋಡಿಬಿಟ್ಟು ತುಂಬಾ ಬೇಜಾರಾಗೋಯಿತು. ರೋಡ್ ಸೈಡಲ್ಲಿ ಇರುವಂಥ ನೀರನ್ನ ಕೊಚ್ಚೆ ಅದು ಏನೇನು ಕವರ್ಸ್ ಎಲ್ಲ ಬಿದ್ದಿತ್ತು. ನನಗೆ ತುಂಬಾ ಬೇಜಾರಾಯಿತು ನೋಡಿ. ಅದಕ್ಕೆ ನನಗೆ ಒಂದು ಸ್ವಲ್ಪ ನಾವೇ ಬೆಳ್ಕೊಳ್ಳೋಣ. ನಿಜವಾಗ್ಲೂ ನಾನು ಸೊಪ್ಪು ಏನೂ ತೊಗೊಳ್ಳಲ್ಲ ಸಾಮಾನ್ಯ. ನನಗೆ ಗಣಕೆ ಸೊಪ್ಪು, ದಂಟಿನ ಸೊಪ್ಪು, ಈಗ ಮೆಂತ್ಯ ಸೊಪ್ಪು ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈ ಪಾಟ್ ಆದಮೇಲೆ ಆ ಪಾಟಿಗೆ ಹಾಕ್ತೀನಿ, ಆ ಪಾಟ್ ಆದಮೇಲೆ ಈ ಪಾಟಿಗೆ ಹಾಕ್ಕೊತೀನಿ. ನೋಡಿ ಎಷ್ಟು ಇದಿದೆ. ಸಾಧ್ಯ ಆದಷ್ಟು ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಸೊಪ್ಪನ್ನು ಬೆಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ ನಾನು. ನನಗಂತೂ ನಿಜಕ್ಕೂ ತುಂಬಾ ಬೇಜಾರಾಯಿತು ಅದನ್ನು ನೋಡಿಬಿಟ್ಟು.
ನಿಜವಾಗ್ಲೂ ಸೊಪ್ಪೆ ತೊಗೋಬಾರ್ದು ಅಂದ್ಕೊಂಬಿಟ್ಟಿದ್ದೀನಿ ನಾನು. ಯಾಕೆ ಅಂದರೆ ಅವ್ರು ತೊಳಿತಾ ಇದ್ದಿದ್ದು ನೀರಲ್ಲಿ, ಮಳೆ ನೀರಲ್ಲಿ, ಮೋರಿ ಸೈಡು. ನನಗಂತೂ ಒಂಥರ ಆಗಿಬಿಟ್ಟಿದೆ. ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಖುಷಿ ಅನಿಸಿದ್ರೆ ನೀವು ಒಂದು ಸಣ್ಣ ಪಾಟಲ್ಲಿ ಪುದೀನ ಬೆಳ್ಕೊಬೋದು, ಹಾಗೆ ಧನಿಯಾ ಬೆಳ್ಕೊಬೋದು, ಮೆಂತ್ಯ ಬೆಳ್ಕೊಬೋದು. ಪಾಲಕ್ ಸೊಪ್ಪು ಹಾಕ್ತಾಯಿದ್ರೆ ಸೈಡಲ್ಲಿ ಎಲೆ ಕಿತ್ಕೊತಾ ಇದ್ದರೆ, ನಿಮಗೆ ಜಾಗ ಇದ್ದರೆ, ಟೆರೆಸಲ್ಲಿ ಜಾಗ ಇದ್ದರೆ ಸ್ವಲ್ಪ ಒಂದು ಸಾರಿ ಮಣ್ಣು ತೊಗೊಂಡೋಗಿ ಇಟ್ಕೊಂಡ್ರೆ ನಮಗೆ ಬೇಜಾರು ಕಳೆಯುತ್ತೆ. ನಮಗೆ ಒಂಥರ ಖುಷಿ ಇರುತ್ತೆ, ನಾವು ಬೆಳೆದು ತಿಂತಾಯಿದ್ದೀವಿ ಅಂತ. ನಿಜಕ್ಕೂ ಒಂಥರ ಅನಿಸುತ್ತೆ. ಯಾರ್ಯಾರು ಪಾಟಲ್ಲಿ ಏನು ಬೆಳೆದೇ ಇರ್ತಿರಲ್ಲ, ಜಾಗ ಇದ್ದು ಬೆಳೆದೇ ಸೋಮಾರಿತನ ಮಾಡಬೇಡಿ. ನಿಜವಾಗ್ಲೂ ಅದನ್ನು ಬೆಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನನಗಂತೂ ನಿಜಕ್ಕೂ ಏನೋ ನಾವು ಸ್ವಲ್ಪನಾದರೂ ಹಾಕ್ಕೊಳ್ಳೋಣ ಅಂತ ಹೇಳಿ ಇಷ್ಟಕ್ಕೆಲ್ಲ ಹಾಕಿದ್ದೀನಿ. ಇದಕ್ಕೆಲ್ಲ ನಾನು ಹೀರೆಕಾಯಿ ಬೀಜ ಹಾಕಿದ್ದೆ, ಇನ್ನೂ ಬಂದಿಲ್ಲ. ಅದ್ರ ಜೊತೆಗೆ ನಾನು ದಂಟಿನ ಬೀಜ ಹಾಕ್ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲ ಬಂದಿದೆ, ಇಷ್ಟು ಬಂದಿದೆ. ಇದು ಚಪ್ರದವರೆಕಾಯಿ ಹಾಕಿದೆ ಇವತ್ತು. ಇದಕ್ಕೆಲ್ಲ ಯಾಕೋ ಹೀರೆಕಾಯಿ ಗಿಡ ಇದು ಒಂದೇ ಬಂದಿರೋದು, ನೋಡ್ತಾ ಇರ್ಬೋದು, ಇದು ಒಂದೇ ಬಂದಿರೋದು. ಇದಕ್ಕೆ ಒಂದು ಕೋಲ್ ಕಟ್ಟಿದ್ರೆ ಹಬ್ಕೊಂಡು ಹೋಗುತ್ತೆ. ಇದರಲ್ಲಿ ಮತ್ತು ಅದರಲ್ಲಿ ಎರಡರಲ್ಲೂ ಬಂದಿಲ್ಲ. ಇವತ್ತು ಚಪ್ರದವರೆಕಾಯಿ ಸೀಡ್ಸ್ ಇದೆ, ಅದನ್ನೇ ಹಾಕ್ಬಿಡ್ತೀನಿ. ಮತ್ತು ನೋಡಿ, ಅಲ್ಲಿ ಪಾಲಕ್ಕಿದೆ, ಪಾಲಕ್ ಸ್ವಲ್ಪ ಇದೆ, ಪಾಲಕ್ ಚಟ್ನಿ ಮಾಡ್ಬೋದು. ಇಲ್ಲೆಲ್ಲ ನೋಡಿ ಈ ಥರ ಸ್ವಲ್ಪ ಎರಡೆರಡು ಗಿಡ ಬೆಳಿಬೋದು ಈ ಥರ. ಯಾಕೆ ಅಂದರೆ ಆ್ಯಪಲ್ ಹಾಕಿದ್ದೀನಿ, ಆ್ಯಪಲ್ ಗಿಡ ಹಾಕಿದ್ದೀನಿ. ಇದು ಅದ್ರ ಕೆಳಗಡೆ ಖಾಲಿ ಇತ್ತು, ಹಾಗಾಗಿ ಅದಕ್ಕೆ ನಾನು ಸಬ್ಸಿಗೆ ಸೊಪ್ಪು ಪರ್ಮನೆಂಟ್ ಆಗಿಬಿಟ್ಟಿದೆ. ಅದು ಸಬ್ಸಿಗೆ ಸೊಪ್ಪಿಗೆ ಯಾವಾಗಲೂ ಸಬ್ಸಿಗೆ ಸೊಪ್ಪೆ ಬೆಳಿತಿರ್ತೀನಿ ಅದರಲ್ಲಿ. ಹಾಗಾಗಿ ಬಂದುಬಿಟ್ಟು ಈ ಥರ ಮಾಡಿದ್ರೆ ಸಾಕು, ತುಂಬ ಸ್ಮೆಲ್ ಇರುತ್ತೆ. ನನಗಂತೂ ತುಂಬಾ ಖುಷಿ ಸಬ್ಸಿಗೆ ಸೊಪ್ಪು ನೋಡಿದ್ರೆ. ಕ್ಯಾರೆಟು ಅವೆಲ್ಲ ಸ್ವಲ್ಪ ಕಷ್ಟ. ಮೂಲಂಗಿ ಬೆಳ್ಕೊಬೋದು, ಅಂದರೆ ಪಾಟು ಈ ಥರ ಮಣ್ಣು ತುಂಬ ಜಾಸ್ತಿ ಬೇಕಾಗುತ್ತೆ. ಯಾವುದು ಸಾಧ್ಯ ಆಗುತ್ತೋ ಇದಕ್ಕೆಲ್ಲ ಗ್ರೋ ಬ್ಯಾಗ್ಸೇ ಸಾಕು. ಸಬ್ಸಿಗೆ ಸೊಪ್ಪು ಮತ್ತು ಮೆಂತ್ಯ ಅಂತೂ ತುಂಬ ಈಸಿಯಾಗಿ ಬರುತ್ತೆ. ಧನ್ಯನೂ ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಬರುತ್ತೆ. ಅದು ಸ್ವಲ್ಪ ಬರೋದು ಲೇಟ್ ಅಷ್ಟೇ, ಬಂದಮೇಲೆ ಎಲ್ಲವೂ ತುಂಬಾ ಚೆನ್ನಾಗಿ ಬರುತ್ತೆ. ನನಗೂ ಗೊತ್ತಿರಲಿಲ್ಲ ಇದು ಬಿಟ್ಟರೆ ಈ ಥರ ಬರುತ್ತೆ ಅಂತ. ನಾನು ಈ ಥರ ಬಿಟ್ಟು ನಾನೇ ಇದು ಮಾಡ್ಕೊಂಡಿದ್ದೀನಿ. ಇದು ನಿಜವಾಗ್ಲೂ ನನಗೆ ಯಾರೂ ಹೇಳ್ಕೊಟ್ಟಿಲ್ಲ, ಇದನ್ನು ನಾನೇ ಈಗ ಮಾಡ್ಕೊಂಡಿರೋದು. ಇವಾಗ ಹೋಗ್ಬೇಕಿದ್ರೆ ಒಂದೊಂದು 2 ಕಡ್ಡಿ 3 ಕಡ್ಡಿ ಸ್ವಲ್ಪ ಕಿತ್ಕೊಂಡು ಹೋಗ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾಳೆಗೆ ಯೂಸ್ ಆಗುತ್ತೆ. ಇನ್ನೊಂದು ಸರಿ ನಾನು ಟೆರೆಸಿಗೆ ಬಂದಾಗ ಇನ್ನೊಂದು ಸ್ವಲ್ಪ ಕಿತ್ಕೊಂಡು ಹೋದರೆ ಹಾಗಾಗತ್ತೆ ಅಂತ ಹಾಗೆ ಬಿಟ್ಟಿದ್ದೀನಿ. ಇದು ಉಪ್ಪಿಟ್ಟಿಗೆ ಮತ್ತು ಇದಕ್ಕೆಲ್ಲ ಮಧ್ಯ ಬಂದಾಗ ಸ್ವಲ್ಪ ನಿಧಾನಕ್ಕೆ ಪೇಷನ್ಸ್ ಬೇಕು. ಗಿಡ ಉಳಿಸ್ಕೋಬೇಕು ನಾವು ಅಂತಂದರೆ ಬೇರು ಸಮೇತ ಕೀಳಬಾರ್ದು. ಸ್ವಲ್ಪ ಹಾಗೆ ಎಲೆಗಳನ್ನ ಹಿಂಗೆ ಇಟ್ಕೊಂಡು ನಿಧಾನಕ್ಕೆ ಹಿಂಗೆ ಬಿಡಿಸ್ಕೊಂಡ್ರೆ ಸೊಪ್ಪು ನಮಗೆ ಸಿಗುತ್ತೆ, ಗಿಡ ಉಳ್ಕೊಂಡಿರುತ್ತೆ, ಪುನಃ ಸೊಪ್ಪು ಸಿಗುತ್ತೆ. ಅದಕ್ಕಾಗಿ ನಾನು ಹಂಗೆ ಮಾಡ್ತೀನಿ. ಸೊಪ್ಪು ಕೀಳಬೇಕಿದ್ರಂತೂ ತುಂಬ ಪೇಷನ್ಸಿಂದ ಕಿತ್ಕೋಬೇಕು, ಯಾಕೆಂದರೆ ಗಿಡ ಉಳಿಸ್ಕೋಬೇಕು ಅಂದರೆ ನಾವು ಕಿತ್ಕೋಬೇಕು. ಮೆಂತ್ಯ ಸೊಪ್ಪು ಮಾತ್ರ ಬೇರು ಸಮೇತ ಕಿತ್ಕೊಂಡ್ಬಿಡ್ತೀನಿ, ಯಾಕೆಂದರೆ ಅದು ಚಿಗುರು ಬಂದಾಗ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ನೀವು ಗಿಡನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಳ್ಕೊಳ್ಳಿ ಅಂತ ಹೇಳ್ತಾ, ನೋಡಿ ನಿಮಗೆಲ್ಲಾಗಾದ್ರೂ ನಾನು ಹೇಳಿರೋ ಮಾತು ತುಂಬ ಖುಷಿ ಅನಿಸಿದ್ರೆ, ನಿಜ ಅದು ಹೌದು ನಾವೇ ಬೆಳ್ಕೋಬೇಕು ಅಂತ ಏನಾದರೂ ಅನಿಸಿದ್ರೆ ನನಗೆ ನಿಜವಾಗ್ಲೂ ಕಮೆಂಟಲ್ಲಿ ತಿಳಿಸಿ, ನೀವು ಹೇಳಿರೋದು ನಿಜ ಅಂತ ಹೇಳಿ. ನನಗೆ ತುಂಬ ಖುಷಿ ಆಗುತ್ತೆ. ನನಗೆ ಇದೆಲ್ಲ ಮಾಡೋಕ್ಕೆಲ್ಲ ನಂಗೆ ತುಂಬಾ ಖುಷಿ ಇದೆ. ಟೆರೇಸಲ್ಲಿ ಅಂದರೆ ನನಗೆ ಟೆರೇಸ್ ಇದೆ ಅಂತಲ್ಲ, ಯಾರ್ಯಾರಿಗೆ ಸ್ವಲ್ಪ ಜಾಗ ಇರುತ್ತೋ ಅವರು ಬೆಳ್ಕೊಬೋದು ಅಂತ ಹೇಳ್ತಾ ಇದ್ದೀನಿ. ಬೆಳ್ಕೊಳ್ತೀನಿ ಅಂದರೆ ನನಗೆ ನೋಡಿದ್ದೀನಲ್ಲ ಕಣ್ಣಲ್ಲಿ, ಹಾಗಾಗಿ ಬೇಜಾರಾಗುತ್ತೆ. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಅಲ್ಲಿವರೆಗೂ ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಏನು ಅಂದರೆ, ಗ್ರಿಲ್ ಇದ್ರೂ
ಅದಕ್ಕೆ ಸ್ವಲ್ಪ ಒಂದು ಚಪ್ಪರದ ಅವರೆಕಾಯಿ ಹಾಕ್ಕೊಂಡ್ರೆ ಅದನ್ನು ಮೇಲಕ್ಕೆ ಹಬ್ಬಿಸ್ಕೊಬಿಡ್ಬೋದು. ಹಾಗಾಗಿ